ಇನ್ನು ನಾಗಮಂಗಲ ಗಣೇಶ ವಿಸರ್ಜನೆ ವೇಳೆ ಗಲಭೆ ಪ್ರಕರಣ ಬಂಧನ ಭೀತಿಯಲ್ಲಿದ್ದಂತ ಗ್ರಾಮ ತೊರಗಿದ್ದಂತ ಯುವಕರು ಯಾರ್ಯಾರು ಬಂಧನ ಭೀತಿಯಲ್ಲಿದ್ರು ಒಂದಷ್ಟು ಯುವಕರು ಗ್ರಾಮ ಬಿಟ್ಟು ಹೋಗಿದ್ರು. ಅದರಲ್ಲಿ ಒಬ್ಬ ಯುವಕ ಕಿರಣ್ ಆತ ಸಾವನ್ನಪ್ಪಿದ್ದಾನೆ. ಅದಾದ ನಂತರ ಈಗ ಗ್ರಾಮದಲ್ಲಿ ಸೂತಕದ ಛಾಯೆ ಮೂಡಿದೆ. ಮಗನ ಅಂತ್ಯಕ್ರಿಯೆಗೆ ಜೈಲಿನಿಂದ ತಂದೆ ಕುಮಾರ್ ಬಂದಿದ್ದಾರೆ. ಅಂದ್ರೆ ಗಲಭೆಯಲ್ಲಿ ಅವರು ಕೂಡ A17 ಆರೋಪಿಯಾಗಿದ್ರು. ಪೊಲೀಸರು ವಶಕ್ಕೆ ಪಡೆದಿದ್ರು. ಮಗನ ಅಂತ್ಯಕ್ರಿಯೆಗೆ ಈಗ ನ್ಯಾಯಾಲಯದಿಂದ ಪರ್ಮಿಷನ್ ಸಿಕ್ಕಿರುವಂತಹ ಕಾರಣ ಮಗನನ್ನು ನೋಡೋಕೆ ಅಲ್ಲಿ ಮಗನ ಪಾರ್ಥಿವ ಶರೀರವನ್ನು ನೋಡೋಕೆ ಬಂದಿದ್ದಾರೆ. ಇನ್ನು JDSನ ಯುವ ನಾಯಕ ನಿಖಿಲ್ ಕುಮಾರ್ ಕೂಡ ಅಂತಿಮ ದರ್ಶನವನ್ನು ಪಡೆಯೋಕೆ ಬಂದಂತಹ ಸಂದರ್ಭ ಇದೆ. ಕೆಲವೇ ಕ್ಷಣಗಳಲ್ಲಿ ಕಿರಣ್ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ.